ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಜೀವನದಲ್ಲಿ ಮನುಷ್ಯನಿಗೆ ಸಂತೋಷ ಸುಖ ಸಿಗಬೇಕೆಂದರೆ ನಾವೆಲ್ಲರೂ ಸ್ವಾರ್ಥಿಗಳಾದರೆ ಸಿಗುವುದಿಲ್ಲ. ಆದರೆ ತ್ಯಾಗ ಮಾಡಲಿಕ್ಕೂ ನಾವು ಕಲಿಬೇಕೆಂಬುದು ಯೇಸು ಕ್ರಿಸ್ತರು ನಮಗೆ ತೋರಿಸಿಕೊಟ್ಟಿದ್ದಾರೆ. ತ್ಯಾಗ ಮಾಡುವುದು ಒಂದು ದೇವರು ಕೊಟ್ಟಂಥ ದೊಡ್ಡ ಗುಣ. ಇವತ್ತು ಮನುಷ್ಯರಿಗೆ ತ್ಯಾಗ ಮಾಡುವುದೆಂಬುದು ಭಾಳ ಕಷ್ಟವಾಗುತ್ತೆ. ಅದೆಷ್ಟೋ ಜನರಲ್ಲಿ ಬೇಕಾದಷ್ಟು ದುಡ್ಡಿದೆ, ಬೇಕಾದಷ್ಟು ಆಸ್ತಿ ಇದೆ, ಬೇಕಾದಷ್ಟು ಸಂಪತ್ತು ಇದೆ. ಆದರೆ ಇದನ್ನು ತ್ಯಾಗ ಮಾಡಿ ಒಬ್ಬ ಬಡವನಿಗೆ ಕೊಡುವಂಥ ಒಳ್ಳೆಯ ಮನಸ್ಸು ನಾವು ಕಾಣುವುದಿಲ್ಲ. ಅಪಾರ ಆಸ್ತಿಯನ್ನು ಹೊಂದಿದವರು ಎಲ್ಲೋ ಬಡವರಿಗೆ ಒಂದು ಮನೆಗಳನ್ನು ಒಂದು ಕಟ್ಟಿ ಅವರಿಗೆ ಒಂದು ಭಾಷೆತನು ಚಿಕ್ಕ ಮನೆಯನ್ನು ಕಟ್ಟಿಸುವಂಥ ಒಳ್ಳೆಯ ಮನಸ್ಸು ತೋರಿಸುವುದು ನಮಗೆ ಕಾಣಲ್ಲ. ಸಂಪತ್ತನ್ನು ಎಲ್ಲೋ ಬ್ಯಾಂಕುಗಳಲ್ಲಿ, ಸ್ವಿಸ್ ಬ್ಯಾಂಕುಗಳಲ್ಲಿ ಅಥವಾ ಯಾವುದೇ ಬೇರೆ ರೀತಿಯಲ್ಲಿ ಒಂದು ವ್ಯಯಿಸಿ ಇನ್ನೂ ದುಡ್ಡು ಮಾಡಲಿಕ್ಕೆ ಮನಸ್ಸುವಿನ ಆ ಇದ್ದ ಸಂಪತ್ತನ್ನು ಇಲ್ಲದವರೊಡನೆ ಹಂಚಿಕೊಳ್ಳುವ ಮನಸ್ಸು ಇವತ್ತು ನಾವು ಕಾಣ್ತಾ ಇಲ್ಲ. ತ್ಯಾಗ, ಮನುಷ್ಯರು ತ್ಯಾಗ ಮಾಡಿದರೆ ಮಾತ್ರ ಅಭಿವೃದ್ಧಿ ಆಗುತ್ತೆ. ತ್ಯಾಗ ಇಲ್ಲವೆಂದಾದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಹೋದರ ಸಹೋದರರೇ, ಇವತ್ತು ನಮ್ಮ ರಾಜಕೀಯ ಮುಖಂಡರು, ಅಧಿಕಾರಿಗಳ ವರ್ಗದವರು ತ್ಯಾಗ ಮಾಡುವುದನ್ನು ಬಿಟ್ಟು ಸ್ವಾಹ ಮಾಡಿಕೊಂಡು ಅದೆಷ್ಟೋ ಸಂಪತ್ತನ್ನು ಗಳಿಸಿಕೊಂಡು ಸ್ವಿಸ್ ಬ್ಯಾಂಕಿನಲ್ಲಿ 3 ಪಟ್ಟು ಜಾಸ್ತಿ ಆಗಿದೆ ಅಂತ ನಮ್ಮ ಭಾರತದವರ ಆಸ್ತಿ. ಸ್ವಿಸ್ ಬ್ಯಾಂಕಿನಲ್ಲಿ 3 ಪಟ್ಟು ಜಾಸ್ತಿ ಆಗಿದೆ ಕಳೆದ 10 ವರ್ಷಗಳಲ್ಲಿ. ಅಂದರೆ ಯಾವ ರೀತಿ ಮನುಷ್ಯರು ಸ್ವಾರ್ಥಿಗಳಾಗುತ್ತಾರೆ ನೋಡಿ. ಹಂಚಿಕೊಳ್ಳುವ ಮನೋಭಾವ ಇಲ್ಲ. ಎಷ್ಟು ನಾನು ಜಾಸ್ತಿ ಗಳಿಸ್ಬೋದು, ಇನ್ನೂ ಜಾಸ್ತಿ ಗಳಿಸ್ಬೋದು, ಇದನ್ನೇ ನಾವು ನೋಡ್ತೇವೆ ವಿನಃ ಯಾರೊಬ್ಬರು ತ್ಯಾಗ ಮಾಡಿ ಹಂಚಿಕೊಳ್ಳುವಂಥ ಮನೋಭಾವ ಅತೀ ವಿರಳವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಕ್ರಿಸ್ತ ಯೇಸು ಯಾವ ರೀತಿಯಲ್ಲಿ ತಮ್ಮ ಜೀವನದಲ್ಲಿ ಬಲಿದಾನ ಗೈದರು, ಯಾವ ರೀತಿ ತ್ಯಾಗ ಮಾಡಿದರು, ಇತರರಿಗೆ ತ್ಯಾಗ ಮಾಡುವಂಥ ಆ ಸದ್ಗುಣವನ್ನು ಹೇಗೆ ಕಲಿಸಿದ್ರು, ಇದರ ಬಗ್ಗೆ ಧ್ಯಾನಿಸೋಣ. ನಾವು ತ್ಯಾಗಿಗಳಾಗಲಿಕ್ಕೆ ಕಲಿಯೋಣ. ಇವತ್ತಿನ ದೇವರ ವಾಕ್ಯ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ. ಅಧ್ಯಾಯ 5 ವಾಕ್ಯ 6ರಿಂದ ನಾವು ಓದೋಣ. ನಾವು ಪಾಪದಿಂದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಿಗಳಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು. ನೀತಿವಂತನಾಗಿ ಒಬ್ಬನು ತನ್ನ ಪ್ರಾಣ ಕೊಡುವುದು ವಿರಳ. ಸತ್ಪುರುಷನಿಗಾಗಿ ಒಬ್ಬನು ತನ್ನ ಪ್ರಾಣವನ್ನು ಕೊಟ್ಟರೂ ಕೊಟ್ಟನು. ಆದರೆ ನಾವಿನ್ನು ಪಾಪಿಗಳಾಗಿರುವಾಗ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು. ಇದರಿಂದ ನಮ್ಮ ಮೇಲೆ ಬರುವ ದೇವರಿಗೆ ಇರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಗುತ್ತಿದೆ. ಕ್ರಿಸ್ತ ಯೇಸುವಿನ ರಕ್ತಧಾರೆಯಿಂದ ನಾವೀಗ ದೇವರೊಡನೆ ಸಂಬಂಧದಲ್ಲಿ ಇದ್ದೇವೆ. ಹೀಗಿರಲಾಗಿ ಬರಲಿರುವ ದೈವ ಕೋಪಾಗ್ನಿಯಿಂದ ಯೇಸು ಕ್ರಿಸ್ತರ ಮುಖಾಂತರವೇ
ಪಾರಾಗುತ್ತೇವೆ ಎಂಬುದು ಮತ್ತಷ್ಟು ನಿಶ್ಚಯವಲ್ಲವೇ? ನಾವು ದೇವರಿಗೆ ಶತ್ರುಗಳಾಗಿದ್ದರೂ ಅವರು ತಮ್ಮ ಮಗನ ಮರಣದ ಮೂಲಕ ನಮ್ಮನ್ನು ತಮ್ಮೊಡನೆ ಸಂಧಾನಗೊಳಿಸಿ ಮಿತ್ರರನ್ನಾಗಿ ಮಾಡಿಕೊಂಡರು. ನಾವೀಗ ದೇವರ ಮಿತ್ರರಾಗಿರುವುದರಿಂದ ಕ್ರಿಸ್ತ ಯೇಸುವಿನ ಜೀವನದ ಮೂಲಕ ಉದ್ಧಾರ ಹೊಂದುತ್ತೇವೆ ಎಂಬುದು ಮತ್ತಷ್ಟು ಖಚಿತವಲ್ಲವೇ? ಅಷ್ಟೇ ಅಲ್ಲದೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದೇವರು ನಮ್ಮನ್ನು ಮಿತ್ರರನ್ನಾಗಿಸಿರುವುದರಿಂದ ಅವರ ಮೂಲಕವೇ ನಾವು ದೇವರಲ್ಲಿ ಹೆಮ್ಮೆ ಪಡುತ್ತೇವೆ. ದೇವರ ವಾಕ್ಯವಿದು. ಸಹೋದರ ಸಹೋದರರೇ, ಒಂದು ವೇಳೆಗಳಿಗೆ ಈ ವಾಕ್ಯವನ್ನು ಧ್ಯಾನಿಸೋಣ. ದೇವರ ವಾಕ್ಯ ಹೇಳ್ತದೆ, ರೋಮನರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಹೇಳ್ತಾರೆ, ನಾವು ಪಾಪದಿಂದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಿಗಳಿಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಸಹೋದರ ಸಹೋದರಿ, ಎಂಥ ಒಂದು ಒಳ್ಳೆಯ ತ್ಯಾಗ ಇದು! ಪಾಪಿಗಳಿಗಾಗಿ ತ್ಯಾಗ. ಒಳ್ಳೆಯ ಮನುಷ್ಯರಿಗಾಗಿ ತ್ಯಾಗ ಮಾಡಿದವರು ಅನೇಕರು ಇರುತ್ತಾರೆ. ನಮ್ಮ ವೈರಿಗಳು ಅಂಥವ್ರು ಯಾರಿದ್ರೆ ಅವರಿಗಾಗಿ ನಾವು ತ್ಯಾಗ ಮಾಡುವುದಿಲ್ಲ. ನಮ್ಮ ಸ್ನೇಹಿತರು, ನಮ್ಮ ಕುಟುಂಬದವರು, ನಮ್ಮ ಹತ್ತಿರದವರು, ಅವ್ರಿಗಾಗಿ ನಾವು ತ್ಯಾಗ ಮಾಡ್ತೇವೆ. ಸಂತ ಪೌಲರು ಇಲ್ಲಿ ಹೇಳ್ತಾರೆ, ನಾವು ಪಾಪದಿಂದ ದುರ್ಬಲರಾಗಿದ್ದಾಗ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಿಗಳಿಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಇದು ದೊಡ್ಡ ಅದ್ಭುತ. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದದ್ದು ಪಾಪಿಗಳನ್ನು ಅವರು ಬಿಡುಗಡೆಗೊಳಿಸುವುದಕ್ಕೆ. ಅದೆಷ್ಟೋ ಜನರು ದೇವರಿಂದ ದೂರವಾಗಿದ್ದರು. ಯೇಸು ಕ್ರಿಸ್ತರು ಬರುವ ಸಮಯದಲ್ಲಿ ಮನುಷ್ಯರು ದೇವರಿಂದ ದೂರವಾಗಿದ್ದರು. ಪಾಪ ಮನುಷ್ಯನ ಜೀವನದಲ್ಲಿ ತುಳುಕಾಡ್ತಿತ್ತು. ಲೋಕ ಕೆಟ್ಟದ ಜೀವನ ನಡೆಸ್ತಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದರು. ಯಾತಕ್ಕಾಗಿ? ಅವರು ಬಂದದ್ದು ತಮಗೋಸ್ಕರ ಏನು ಪಡೆಯಲು ಅಲ್ಲ. ಅವರು ಈ ಲೋಕಕ್ಕೆ ಬಂದದ್ದು ತಮ್ಮ ಕುಟುಂಬದವರಿಗಾಗಿ ಅಲ್ಲ. ಅವರು ಈ ಲೋಕಕ್ಕೆ ಬಂದದ್ದು ಯಾರೇ ಅವರ ಮಿತ್ರರಿಗಾಗಿ ಅಲ್ಲ. ಅವರು ಈ ಲೋಕಕ್ಕೆ ಬಂದದ್ದು ಪಾಪಿಗಳ ಬಿಡುಗಡೆಗಾಗಿ. ಯಾವ ಮನುಷ್ಯನು ದೇವರಿಗೆ ಅಭಿಮುಖನಾಗುವುದು ಬಿಟ್ಟು ದೇವರಿಗೆ ವಿಮುಖನಾಗಿದ್ದಾನೆ, ದೇವರ ಇಚ್ಛೆಗೆ ವಿರುದ್ಧವಾಗಿ ನಡೆಯುತ್ತಾನೆ, ದೇವರನ್ನು ನೋಯಿಸುವಂಥ ಕೆಲಸ ಮಾಡುತ್ತಿದ್ದಾನೆ, ದೇವರಿಷ್ಟು ತಿಳುವಳಿಕೆ ಕೊಟ್ಟ ನಂತರವೂ ದೇವರನ್ನು ಅಲಕ್ಷಿಸುತ್ತಾನೆ, ಇಂಥವರಿಗೆ ಸರಿಯಾದ ದಾರಿಗೆ ತರಲು ಅವರ ಮನಸ್ಸನ್ನು ಬದಲಾಯಿಸಿ ಅವರ ಜೀವನವನ್ನು ಬೆಳಗಿಸಲು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಮನುಷ್ಯನಾಗಿ ಬಂದರು. ಬಹಳ ಮುಖ್ಯ. ಇದಕ್ಕಾಗಿ ಯೇಸು ಈ ಲೋಕಕ್ಕೆ ಮನುಷ್ಯರಾಗಿ ಬಂದರು. ಇದೇ ದೇವರ ವಾಕ್ಯಲ್ಲಿ ಹೇಳುತ್ತೆ, ನಾವು ಪಾಪದಿಂದ ದುರ್ಬಲರಾಗಿದ್ದಾಗ ನಿಯಮಿತ ಕಾಲದಲ್ಲೇ ಯೇಸು ಕ್ರಿಸ್ತರು ಪಾಪಿಗಳಿಗಾಗಿ ಪ್ರಾಣ ತ್ಯಾಗ ಮಾಡಿದರು. ಸಹೋದರ ಸಹೋದರಿಯರೇ, ಒಳ್ಳೆಯ ಮನುಷ್ಯರಿಗೆ ತ್ಯಾಗ ಮಾಡುವುದುಂಟು, ಆದರೆ ಪಾಪಿಗಳಿಗಾಗಿ, ಕೆಟ್ಟದನ್ನು ಮಾಡುವವರಿಗಾಗಿ ತ್ಯಾಗ ಮಾಡುವುದು ಎಲ್ಲಿ ಆದರೆ ಉಂಟಾ? ಅವರಿಗೆ ಅವನ ತ್ಯಾಗ ಮಾಡಿದ ಅವರನ್ನು ಕೊಲ್ಲುವಂಥ ಆ ಮನಸ್ಸು ಅಂದರೆ ಆ ರೀತಿಯಲ್ಲಿ ದ್ವೇಷ ಬೆಳೆಯುತ್ತೆ. ಆದರೆ ಇಲ್ಲಿ ಹಾಗಲ್ಲ. ಯೇಸು ಕ್ರಿಸ್ತರು ಬಂದದ್ದು ಈ ಲೋಕಕ್ಕೆ ಪಾಪಿಗಳಿಗೆ ಬಿಡುಗಡೆ ನೀಡಲಿಕ್ಕೆ, ಪಾಪಿಗಳಿಗೆ ಹೊಸ ಬದುಕನ್ನು ನೀಡಲಿಕ್ಕೆ. ಇದು ಸಂತ ಪೌಲರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ದರಿಂದ ಮನುಷ್ಯನು ಪಾಪದಿಂದ ತುಂಬಿದಾಗ ಪಾಪದಿಂದ ಆತನು ತುಂಬ
ದುರ್ಬಲನಾಗಿದ್ದಾಗ ಆ ನಿಯಮಿತ ಕಾಲದಲ್ಲಿ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದರು. ಎಲ್ಲರೂ ಆಧ್ಯಾತ್ಮಿಕವಾಗಿ ತುಂಬ ಬಲಿಷ್ಠರಾಗಿರುವಾಗ ಅಲ್ಲ, ಮನುಷ್ಯ ಪಾಪಕ್ಕೆ ಬಲಿಯಾಗಿ ದೇವರಿಂದ ದೂರಕ್ಕೆ ಹೋಗುವ ಸಮಯದಲ್ಲಿ ಅವರನ್ನು ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಲೋಕರಕ್ಷಕನಾಗಿ ಬಂದರು. ಲೋಕರಕ್ಷಕನಾಗಿ ಬಂದರು. ಇದು ಯೇಸು ಕ್ರಿಸ್ತರವರ ಉದ್ದೇಶ. ದುರ್ಬಲ ಮನುಷ್ಯನಿಗೆ ಬದುಕನ್ನು ನೀಡಲು, ದುರ್ಬಲ ಪಾಪಿಗಳಿಗೆ ರಕ್ಷಣೆಯನ್ನು ನೀಡಲು, ಜೀವನದಲ್ಲಿ ಕೆಟ್ಟದನಿಗೆ ಬಲಿಯಾದವರಿಗೆ ಹೊಸ ಜೀವನವನ್ನು ನಡೆಸಲು ಶಕ್ತಿ ಕೊಡಲು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದರು. ಮುಂದೆ ಹೇಳ್ತದೆ ದೇವರ ವಾಕ್ಯ, ನೀತಿವಂತನಿಗಾಗಿ ಒಬ್ಬನು ಪ್ರಾಣ ಕೊಡುವುದು ವಿರಳ. ಒಬ್ಬ ನೀತಿವಂತನಿದ್ದಾನೆ, ಅದೆಷ್ಟೋ ಒಳ್ಳೆಯ ವ್ಯಕ್ತಿಗಳಿದ್ದಾರೆ, ಜೀವನದಲ್ಲಿ ಅವರೇನೋ ಕಷ್ಟಕ್ಕೆ ಸಿಲುಕುತ್ತಾರೆ, ಆದರೆ ಅಂಥವರಿಗೆ ನಾವು ಸಹಾಯ ಮಾಡುವುದಿಲ್ಲ, ಅಂಥವರನ್ನು ನಾವು ಬದುಕಿಸ್ತಾ ಹೋಗುವುದಿಲ್ಲ. ಇದು ಒಂದು ರೀತಿಯ ನಿಮಗೆ ಸ್ವಾರ್ಥ. ದೇವರು ನಮಗೆಲ್ಲವನ್ನು ಕೊಟ್ಟಿದ್ದಾರೆ, ಆ ಬಡವರಿಗೂ ಸಹಾಯ ಮಾಡುವಂಥ ದಾರಿಯನ್ನು ತೋರಿಸಿದ್ದಾರೆ. ಆದರೆ ಸಹೋದರ ಸಹೋದರರೇ, ತ್ಯಾಗ ಮಾಡಲಿಕ್ಕೆ ಕಲಿಯಬೇಕು. ತಮ್ಮ ಜೀವನದಲ್ಲಿ ಅವರು ಏನು ತಮಗೆ ದೇವರು ಕೊಟ್ಟಿದ್ದಾರೆ ಇದನ್ನು ಇತರರಿಗೆ ಕೊಡುವಂಥ ಒಳ್ಳೆಯ ಸಂದೇಶ ಯೇಸು ಕ್ರಿಸ್ತ ನಮಗೆ ಸಾರಿದರು. ಮುಂದೆ ಹೇಳುತ್ತೆ ದೇವರ ವಾಕ್ಯ, ನೀತಿವಂತನಾಗಿ ಅವನಿಗಾಗಿ ಒಬ್ಬನು ಪ್ರಾಣ ಕೊಡುವುದು ವಿರಳ. ಸತ್ಪುರುಷನಿಗೆ ಎಲ್ಲೋ ಒಬ್ಬನು ಪ್ರಾಣ ಕೊಟ್ಟನು. ಆದರೆ ಯೇಸು ಕ್ರಿಸ್ತರು ಮಾಡಿದಂಥ ಶ್ರೇಷ್ಠತೆ ಏನು? ಒಳ್ಳೆ ಮನುಷ್ಯರಿಗಾಗಿ ತ್ಯಾಗ ಮಾಡ್ತಾರೆ, ಸ್ನೇಹಿತರಿಗಾಗಿ ತ್ಯಾಗ ಮಾಡ್ತಾರೆ, ಕುಟುಂಬದವರಿಗಾಗಿ ತ್ಯಾಗ ಮಾಡ್ತಾರೆ, ತನ್ನವರಿಗಾಗಿ ತ್ಯಾಗ ಮಾಡ್ತಾರೆ. ಇದು ಸುಲಭ. ಆದರೆ ಯೇಸು ಕ್ರಿಸ್ತರು ಪರರಿಗಾಗಿ, ಪಾಪಿಗಳಿಗಾಗಿ ಎಷ್ಟರ ಮಟ್ಟಿಗಂದರೆ ಅವರು ಶಿಲುಬೆಯಲ್ಲಿ ಕಷ್ಟಪಡುತ್ತಿರುವಾಗ, ಯಾತನೆ ಪಡುತ್ತಿರುವಾಗ, ಆ ಶಿಲುಬೆಯ ಬುಡದಲ್ಲಿದ್ದು ಅವರನ್ನು ನಿಂದಿಸಿದವರನ್ನು ಅವರಿಗೆ ಬಿಡುಗಡೆ ಕೊಟ್ಟಿದ್ದಾರೆ. ಅಪ್ಪ ತಂದೆ ಇವರು ತಾನು ಏನು ಮಾಡ್ತೆಂಬುದನ್ನು ಅರಿಯರು, ಇವರನ್ನು ಕ್ಷಮಿಸಿ. ಇದು ಯೇಸು ಕ್ರಿಸ್ತರ ತ್ಯಾಗ. ಪಾಪಿಗಳಿಗಾಗಿ, ತನ್ನನ್ನು ಕೊಂದವರಿಗಾಗಿ, ತನ್ನನ್ನು ದ್ವೇಷಿಸಿದವರಿಗಾಗಿ, ಅವರಿಗಾಗಿ ಅವರು ತ್ಯಾಗ ಮಾಡಿದರು. ಎಷ್ಟು ಶ್ರೇಷ್ಠ! ನಮಗೆ ಊಹಿಸಲು ಅಸಾಧ್ಯ. ನಮ್ಮವರಿಗಾಗಿ ನಾವು ಏನು ಮಾಡ್ತೇವೆ, ಆದರೆ ನಮಗೆ ಅನ್ಯಾಯ ಮಾಡಿದವರಿಗಾಗಿ ನಾವು ಒಳ್ಳೆಯದನ್ನು ಮಾಡೋದು ನಮ್ಮ ಪರಿಕಲ್ಪನೆಗೆ ಅದು ಬರುತ್ತಿಲ್ಲ. ಆದರೆ ಯೇಸು ಕ್ರಿಸ್ತರು ಇಂಥ ತ್ಯಾಗ ಮಾಡಿದರು. ಸಹೋದರ ಸಹೋದರರೇ, ಇದು ಯೇಸು ಕ್ರಿಸ್ತರ ಶ್ರೇಷ್ಠತೆ. ಮುಂದೆ ಹೇಳ್ತದೆ, ಇದರಿಂದ ಅವರು ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೊಂದು ವ್ಯಕ್ತವಾಗುತ್ತದೆ. ನೋಡಿ, ಈ ತ್ಯಾಗದ ಅರ್ಥ ಏನು? ಈ ತ್ಯಾಗ ಯಾಕೆ ಯೇಸು ಕ್ರಿಸ್ತ ರೀತಿಯಲ್ಲಿ ಮಾಡೋದು? ದೇವರ ಪ್ರೀತಿ ಎಷ್ಟೆಂಬುದನ್ನು ನಮಗೆ ತೋರಿಸುವುದಕ್ಕಾಗಿ. ದೇವರ ಪ್ರೀತಿ ಅಷ್ಟು. ದೇವರ ಪ್ರೀತಿ ತ್ಯಾಗ ಮಾಡುವ ಪ್ರೀತಿ, ದೇವರ ಪ್ರೀತಿ ತನ್ನನ್ನೇ ಕೊಡುವ ಪ್ರೀತಿ. ಎಲ್ಲರೂ ಕೈ ಬಿಟ್ಟರು ತಾನು ಬಿಡಲ್ಲ ಎಂಬ ಆ ರೀತಿಯ ಪ್ರೀತಿ ದೇವರದು. ಆದ್ದರಿಂದ ಸಹೋದರ ಸಹೋದರರೇ, ನಿಜವಾದ ಪ್ರೀತಿಯನ್ನು ಯೇಸು ನಮಗೆ ತೋರಿಸಿದರು, ನಿಜವಾದ ಪ್ರೀತಿಯನ್ನು ಮಾಡಲು ನಮಗೆ ಕಲಿಸಿದ್ರು. ಅವರು ಮಾಡಿದಂತಹ ತ್ಯಾಗ ಶಿಲುಬೆಯಲ್ಲಿ ನಾನು ಮತ್ತು ನೀವು ಮಾಡಬೇಕು. ಜೀವನದಲ್ಲಿ ಸ್ವಾರ್ಥಿಗಳಾಗುತ್ತೇವೆ ನಾವು,
ಅದೆಷ್ಟೋ ರೀತಿಯ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವನದಲ್ಲಿ ನಮ್ಮವರಿಗಾಗಿ ಬದುಕುತ್ತೇವೆ ನಾವು. ನಮ್ಮದು, ನಂದು, ನಮ್ಮ ಕುಟುಂಬ, ನನ್ನದು ಒಳ್ಳೆತನ ಅಷ್ಟೇ. ಪರರಿಗಾಗಿ ನಾವು ಚಿಂತನೆ ಮಾಡುವುದಿಲ್ಲ. ಪರರಿಗಾಗಿ ತ್ಯಾಗ ಮಾಡುವಂಥ ಪರಿಕಲ್ಪನೆ ಮನಸ್ಸಿಗೆ ಬರುವುದಿಲ್ಲ. ಪರರಿಗಾಗಿ ಜೀವಿಸಬೇಕೆಂಬ ಆ ಒಂದು ರೀತಿಯ ಚಿಂತನೆ ನಮಗೆ ಬರುವುದಿಲ್ಲ. ಮನಸ್ಸನ್ನು ಮಾಡುವುದಿಲ್ಲ. ನಾವು ಸ್ವಾರ್ಥಿಗಳಾಗಿ ಬದುಕುತ್ತೇವೆ. ಏನು ಪ್ರಯೋಜನ? ಏನು ಪ್ರಯೋಜನ? ಈ ಲೋಕದಲ್ಲಿ ದೇವರು ನಮಗೆಲ್ಲ ಕೊಟ್ಟಿದ್ದಾರೆ. ಇದನ್ನು ಹುಡ್ಕೊಂಡು ನಾವು ಅದೆಷ್ಟೋ ಶೇಖರಿಸಿರ್ತೇವೆ. ಹಣ, ಆಸ್ತಿ, ಬದುಕಿ ಎಲ್ಲವನ್ನು ನೀನು ಇಷ್ಟಿಟ್ಟುಕೊಂಡು, ಇಷ್ಟು ಕೋಟಿಗಟ್ಟಲೆ ಹಣ ಇಟ್ಟುಕೊಂಡು, ಲಕ್ಷಗಟ್ಟಲೆ ಹಣ ಇಟ್ಟುಕೊಂಡು, ಎಕರೆಗಟ್ಟಲೆ ಆಸ್ತಿಯನ್ನು ಇಟ್ಟುಕೊಂಡು, ನಿನ್ನಲ್ಲಿ ಬೇಕಾದರೂ ಚಿನ್ನವನ್ನು ಇಟ್ಟುಕೊಂಡು ಇಷ್ಟು ಸಂಪತ್ತನ್ನು ಗಳಿಸಿ, ಸಹೋದರ ಸಹೋದರಿ, ಒಂದು ದಿನ ನೀನು ಸಾಯುತ್ತೀಯ. ಸಾಯುವಾಗ ಏನು ಕೊಂಡೋಗ್ತೀನಿ? ನೀನು ಏನು ಒಳ್ಳೇದು ಮಾಡಿದ್ದಿ? ಬರೀ ನೀನು ಮಣ್ಣಿಗೆ ಹೋಗುವುದಷ್ಟೇ. ಯಾರು ಒಬ್ಬರಿಗಾಗಿ ಜೀವನದಲ್ಲಿ ಏನೋ ಸಹಾಯ ಮಾಡಿದ್ದಿದ್ರೆ, ಯಾರು 10 ಜನ ನನ್ನ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನ ಆಡ್ತಿದ್ದಿದ್ರೆ ನಿನಗೆ ಎಷ್ಟು ಒಳ್ಳೆಯದಿತ್ತು, ಎಷ್ಟು ಒಳ್ಳೆಯದಿತ್ತು. ಹೋಗುವುದು ನಾವೆಲ್ಲರೂ ಮಣ್ಣಿಗೆನೆ. ಆದರೆ ಸಹೋದರ ಸಹೋದರರೇ, ಮಣ್ಣಿಗೆ ಹೋಗುವುದಕ್ಕಾಗಿ ಈ ಲೋಕಕ್ಕೆ ನಾವು ಬಂದವರಲ್ಲ. ನಮ್ಮ ಬದುಕು ಕೇವಲ ಇಲ್ಲಿ 4 ದಿನ ಬದುಕಿ ಮಣ್ಣಿಗೆ ಹೋಗುವುದಲ್ಲ. ಇದು ನಮ್ಮ ಬದುಕಲ್ಲ. ಈ ಲೋಕಕ್ಕೆ ನಾವು ಬಂದವರು ದೇವರ ಮಕ್ಕಳಾಗಿ, ದೇವರ ಮಕ್ಕಳಾಗಿ. ದೇವರ ಮಕ್ಕಳಾದ ನಾವು ದೇವರ ರೀತಿ ಇರಬೇಕು. ತ್ಯಾಗ ಬಲಿದಾನ ಮಾಡುವವರಿರಬೇಕು, ಸೇವೆ ಮಾಡುವವರಿರಬೇಕು, ಇತರಿಗೆ ಸಹಾಯ ಮಾಡುವಂಥವ್ರಿರಬೇಕು, ಉದಾರ ಮನಸ್ಸವರ ಆಗಬೇಕು. ನಾವು ಇಂಥ ಒಂದು ವ್ಯಕ್ತಿತ್ವ ನಮಗೆ ಬೇಕು. ಹೀಗೆ ನಾವು ಜೀವನದಲ್ಲಿ ಅದಕ್ಕಾಗಿ ದೇವರು ಕೊಟ್ಟಿದ್ದಾನೆ. ಆ ಒಳ್ಳೆತನ ಮಾಡಿಕೊಂಡು ನಾವು ಸಾಯುವಾಗ 10 ಜನರು ಹೇಳ್ತಾರೆ, ಇವನೊಬ್ಬ ಒಳ್ಳೆ ಮನುಷ್ಯ ಅಂತ. ಸಹೋದರ ಸಹೋದರರೇ, ಬದುಕಿನಲ್ಲಿ ನಾವು ಏನು ಮಾಡದೆ ಆದಷ್ಟು ಸಂಪತ್ತನ್ನು ಕೂಡಿಟ್ಟು ದೊಡ್ಡ ಶ್ರೀಮಂತನಾಗಿ ನಾವು ಸಾಯುವಾಗ ಸತ್ತ ಮೇಲೆ ನಮ್ಗೆ ದೊಡ್ಡ ಗೋರಿ ಕಟ್ಟಬಹುದು. ಈ ಗೋರಿ ಕಟ್ಟಿ ನಿಂಗೇನು ವರ್ಷಕ್ಕೊಮ್ಮೆ ಅಲ್ಲಿ ಯಾರು ಬಂದರೆ ಏನು ಪ್ರಯೋಜನ ಇಲ್ಲ. ಒಂದು ವೇಳೆ 10 ಜನರ ಬಾಯಿಯಲ್ಲಿ ನಿನ್ನ ಹೆಸರಿದ್ರೆ, 10 ಹೃದಯಗಳಲ್ಲಿ ನೀನು ವಾಸಿಸ್ತಿಂದಾದರೆ, 10 ಜನರ ಮನಸ್ಸಿನಲ್ಲಿ ಇದ್ದೆ ಅಂತಾದರೆ, ಅದೇ ರೀತಿಯಲ್ಲಿ ನಿನ್ನ ಜೀವನ ನೀನು ಮಾಡಿದ ಒಳ್ಳೆತನದಿಂದ ದೇವರ ಪುಸ್ತಕದಲ್ಲಿ ನಿನ್ನ ಹೆಸರು ಬರೆದಿದೆ ಎಂದಾದರೆ, ದೇವರ ಆ ಒಂದು ಸನ್ನಿಧಿಯಲ್ಲಿ ನೀನು ಬದುಕುವಂತಾಗಿದ್ರೆ ಮುಂದೆ ಅದಕ್ಕಿಂತ ಶ್ರೇಷ್ಠದ್ದು ಏನಿದೆ ಹೇಳಿ? ಏನಿದೆ ಹೇಳಿ? ಅದು ಜೀವನ. ಬರೀ ಪ್ರಾಣಿಗಳಂತೆ ಈ ದೇಹಕ್ಕಾಗಿ ನಾವು ಉಂಡು ತಿಂದು ಬದುಕಿ ಸಾಯುವುದು ಪ್ರಾಣಿಯಂತೆ ಏನು ಪ್ರಯೋಜನ ಇಲ್ಲ. ಬದುಕಬೇಕು, ನಾವು ತ್ಯಾಗಿಗಳಾಗಬೇಕು. ಅದಕ್ಕೆ ಯೇಸು ಕ್ರಿಸ್ತರ ಸಂತ ಪೌಲರು ಹೇಳ್ತಾರೆ ರೋಮನ್ನರಿಗೆ ಬರೆದ ಪತ್ರ, ಯೇಸುವಿನಂತೆ ನಾವಾಗಬೇಕು. ಯೇಸು ತಮ್ಮ ಜೀವವನ್ನು ಕೊಟ್ಟು ಯಾವ ರೀತಿಯಲ್ಲಿ ಅವರು ಸರ್ವ ತ್ಯಾಗಿ ಆದರೂ ಅದೇ ರೀತಿಯಲ್ಲಿ ನಿನ್ನ ತ್ಯಾಗಿಗಳಾಗಬೇಕು. ಅದನ್ನು ಸಹೋದರ ಸಹೋದರಿಯರೇ, ಒಂದು ಕಡೆ ದೇವರಲ್ಲಿ ಪ್ರಾರ್ಥಿಸೋಣ. ಇಂಥ ರೀತಿಯ ಬದುಕು ದೇವರು ನಮಗೆ ಕೊಡಲಿ. ದಯಾಮಯಿ ತಂದೆಯೇ, ಇಂಥ ಒಂದು ರೀತಿಯಲ್ಲಿ ನೀವು ತ್ಯಾಗ ಮಾಡಿದಂತೆ ನಾವು ತ್ಯಾಗ ಮಾಡಿ ನಮ್ಮ ಜೀವನವನ್ನು ಇತರರಿಗಾಗಿ ಬದುಕಿ, ನಮ್ಮ ಜೀವನದಲ್ಲಿ ಸತ್ಪುರುಷರಾಗಿ ಬದುಕಿ ನಾವು ಇತರರಿಗೆ ಪ್ರಯೋಜನವಾಗುವಂಥ ಒಳ್ಳೆಯ ಜೀವನವನ್ನು ನಡೆಸಿ ನಮಗೆ ಶಕ್ತಿಯನ್ನು ನೀಡಿರಿ. ನಮ್ಮ ಈ ಬದುಕು ಸಾರ್ಥಕವಾಗಲಿ. ಈ ಜೀವನದಲ್ಲಿ ತ್ಯಾಗ ಬಲಿದಾನಗಳು ನಿಮ್ಮಂತೆ ನಾವು ಬದುಕಲು ನಮಗೆ ಆ ಒಂದು ರೀತಿಯಲ್ಲಿ ಶಕ್ತಿಯನ್ನು ಕೊಡಿರಿ ಎಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್.